ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಳಗ್ಗೆ ಮನೋಜ್ ಹೊರಟಾಗ ಪಲ್ಲವಿ ಅವನಿಗೆ ಎದುರಾಗಿ ನಿಂತವಳು, ನನಗೂ ಡೈಲಿ ಜಗಳ ಆಡಿ ಸಾಕಾಗಿ ಹೋಗಿದೆ. ಇನ್ನು ನನ್ನ ಕೈಯಿಂದ ಆಗಲ್ಲ. ನಿಮಗೆ ಇನ್ನು 2 ದಿವಸ ಟೈಮ್ ಕೊಡ್ತೀನಿ. ಅದರೊಳಗೆ ನಾನು ಬೇಕಾ ಅಥವಾ ನಿಮ್ಮ ಫ್ರೆಂಡ್ ಬೇಕಾ ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ ಎಂದಳು. ನನಗೆ ಸ್ನೇಹನೇ ಬೇಕು ಎಂದು ಮನೋಜ್ ಅವಳ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದ. ಪಲ್ಲವಿ ಕಣ್ಣಲ್ಲಿ ನೀರಿತ್ತು. ಮದುವೆಯಾದಾಗಿನಿಂದ ಒಂದೇ ಒಂದು ದಿವಸ ನನ್ನ ಸಂತೋಷವಾಗಿ ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆದರೆ ಅವಳು ಫ್ರೆಂಡ್ ಆಗಿ ನಾನು ಸಂತೋಷವಾಗಿ ಇರಬೇಕು ಅಂತ ಇಷ್ಟಪಡ್ತಾಳೆ. ನೀನು ಎಂದವನು ಕೋಪದಿಂದ ಹೊರಬಂದಾಗ ಹೃದಾಂಶ್ ನಿಂತಿದ್ದನು. ಮನೋಜ್ ಅವನ ನೋಡಿ ತಲೆ ತಗ್ಗಿಸಿದವನು ಹೊರಟು ಹೋಗಿ ಕಾರಿನೊಳಗೆ ಕುಳಿತಿದ್ದ. ಅಂಶ್ ಅವನನ್ನು ಹಿಂಬಾಲಿಸಿದವನು ಅವನ ಜೊತೆಯೇ ಕಾರಿನೊಳಗೆ ಬಂದು ಕುಳಿತನು. ಮನೋಜ್, ಏನಿದೆಲ್ಲ ಎಂದಿದ್ದ. ಬ್ರೋ, ಇದು ಇವತ್ತಿನ ಕತೆ ಆಗಿಲ್ಲ. ಮದುವೆಯಾದಾಗಿನಿಂದ ಇದೇ ಆಗ್ತಾ ಇರೋದು. ನಾನು ಎಷ್ಟು ಅಂತ ಸಹಿಸಿಕೊಂಡು ಇರೋಕ್ಕೆ ಸಾಧ್ಯ ಹೇಳು? ಯಾವ ವಿಷಯಕ್ಕೆ ಜಗಳ ಆಡ್ತಾ ಇದ್ರಿ? ಸ್ನೇಹ ವಿಚಾರಕ್ಕಣ್ಣ. ನಮ್ಮದು ಬರೀ ಫ್ರೆಂಡ್ಶಿಪ್ ಅಷ್ಟೇ. ಅದನ್ನು ಎಷ್ಟು ವಿವರವಾಗಿ ಹೇಳಿದರೂ ಅವಳು ಅರ್ಥ ಮಾಡಿಕೊಳ್ತಾ ಇಲ್ಲ. ಪ್ರೀತಿ ಅನ್ನೋ ಪಟ್ಟ ನೀಡಿದ್ದಾಳೆ. ಅದಕ್ಕೀಗ ನಾನು ಬೇಕಾ ಅಥವಾ ಸ್ನೇಹ ಬೇಕಾ ಅಂತ ಕೇಳಿದ್ಲು. ಒಂದು ವೇಳೆ ನಾನು ಅವಳಿಗೋಸ್ಕರ ಸ್ನೇಹನ ಬಿಟ್ಟರೆ ಅವಳ ಮಾತು ಸರಿ ಅಂತ ಒಪ್ಕೊಂಡ ಹಾಗಾಗುತ್ತೆ. ಮಾಡದೇ ಇರೋದನ್ನು ಹೇಗಣ್ಣ ಒಪ್ಪಿಕೊಳ್ಳಿ? ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಅವಳು ಏನೋ ಅಂದ್ಕೊಂಡಿದ್ದಾಳೆ ಅನಿಸುತ್ತೆ. ಮನೋಜ್ ಯಾವುದೇ ನಿರ್ಧಾರ ತಗೊಳ್ಳೋಕ್ಕಿಂತ ಮೊದಲು ಸರಿಯಾಗಿ ಯೋಚಿಸು. ಅಪ್ಪ ಅಮ್ಮ ಈಗಷ್ಟೇ ನಿರಾಳರಾಗಿದ್ದಾರೆ. ಈಗ ಮತ್ತೆ ತೊಂದರೆ ಆಗೋದು ಇಷ್ಟ ಇಲ್ಲ. ಇದರಿಂದ ಎಲ್ಲರ ನೆಮ್ಮದಿನೂ ಹಾಳಾಗುತ್ತೆ. ಎಲ್ಲನೂ ಆದಷ್ಟು ಬೇಗ ಸಾಲ್ವ್ ಮಾಡ್ಕೋತೀಯ ಅಂದ್ಕೊಂಡಿದ್ದೀನಿ ಎಂದವ ಎದ್ದು ಹೋಗಿದ್ದ. ಹೃದಾಂಶ್ಗೂ ತಿಳಿದಿತ್ತು ಈ ವಿಷಯ ಇಲ್ಲೇ ನಿಲ್ಲುವುದಿಲ್ಲವೆಂದು. ಶಶಿ ಅವರು ಪಲ್ಲವಿಯ ಬಳಿ ಬಂದಿದ್ದರು. ಪಲ್ಲವಿ ಕುಳಿತು ಜೋರಾಗಿ ಅಳುತ್ತಿದ್ದಳು. ಅವರು ಅವಳ ಬಳಿ ಬಂದವರು, ಯಾಕಮ್ಮ ಅಳ್ತಾ ಇದ್ದೀಯಾ, ಏನಾಯಿತು ಎಂದರು. ಎಲ್ಲ ಮುಗೀತು ಅಮ್ಮ. ಅವರಿಗೆ ನಾನು ಬೇಡ ಅಂತೆ. ಆ ಹುಡುಗಿ ಸ್ನೇಹನೇ ಬೇಕಂತೆ ಎಂದಾಗ ಶಶಿ ಅವರಿಗೆ ತಾನು ಹೇಳಿದ ವಿಷಯ ನಿಜವಾಗಿದೆ ಎಂದು ಖುಷಿಪಟ್ಟವರು ಅವಳ ಬಳಿ ಬಂದು ಕುಳಿತು, ಸ್ನೇಹನ ಯಾರದು ಎಂದರು. ಪಲ್ಲವಿ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಜೋರಾಗಿ ಅಳುತ್ತಾ ಅವರ ಕೈ ಹಿಡಿದುಕೊಂಡವಳು, ಅಮ್ಮ, ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಮನೆಯವರ ಮುಂದೆ ನಾನು ಅವರು ಏನು ಅಂತ ತೋರಿಸಬೇಕು ಎಂದಾಗ ಶಶಿಯವರು ನಿಧಾನಕ್ಕೆ ತಮ್ಮ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಿದ್ದರು. ನೋಡಮ್ಮ, ಇದನ್ನು ನೀನು ಒಬ್ಬಳೇ ಚಾಲೆಂಜ್ ಆಗಿ ಸ್ವೀಕರಿಸಿ ಗೆಲ್ಲಬೇಕು. ಹಾಗಾದರೆ ಮಾತ್ರ ಅದಕ್ಕೆ ಬೆಲೆ. ನಾನು ಏನಿದ್ರೂ ನಿನ್ನ ಬೆನ್ನ ಹಿಂದೆ ನಿಂತಿರ್ತೀನಷ್ಟೇ. ಏನು ಮಾಡಬೇಕು ಅಂತ ನೀನೇ ಯೋಚನೆ ಮಾಡು ಎಂದವರು ಅವಳ ಕೈ ಹಿಡಿದು ಸಾಂತ್ವನ ಪಡಿಸಿ ಹೊರಟು ಹೋದರು. ಪಲ್ಲವಿ ಮುಂದೇನು ಮಾಡಬೇಕೆಂದು ತೋಚದೆ ಯೋಚಿಸತೊಡಗಿದಳು. ನೋಡಿ, ನಿಮಗೆ ಇವತ್ತೊಂದೇ ದಿನ ಟೈಮ್ ಇರೋದು. ಯಾರನ್ನ ಆಯ್ಕೆ ಮಾಡೋದು ಅಂತ ನಿಮಗೆ ಬಿಟ್ಟಿದ್ದು. ಆಮೇಲೆ ಅತ್ತೆ ಮಾವನ ಮುಂದೆ ಏನು ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಎಂದು ಎಚ್ಚರಿಸಿದಳು ಪಲ್ಲವಿ. ಪಲ್ಲವಿ, ಯಾಕೋ ನಿಂದು ಅತಿ ಆಗ್ತಾ ಇದೆ. ಈ ವಿಷಯ ಏನಿದ್ರೂ ನಮ್ಮಿಬ್ಬರ ಮಧ್ಯೆ ಇರಲಿ ಅಂತ ಹೇಳಿದ ಮೇಲೂ ನಿಂಗೆ ನಿನ್ನದೇ ಹಠ ಅಲ್ವಾ? ಅಪ್ಪ ಅಮ್ಮನ ಮುಂದೆ ವಿಷಯ ಹೇಳಿದ ಮೇಲಾದರೂ ನನ್ನ ಆಯ್ಕೆ ಬದಲಾಗಬಹುದು ಅಂತ ನೀನು ಅಂದ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ಬಿಟ್ಟು ಬಿಡು. ಯಾರು ಏನೇ ಹೇಳಿದರೂ ನನ್ನ ಆಯ್ಕೆ ಸ್ನೇಹ. ನಿನ್ನಂತಹ ಅನುಮಾನದ ಪಿಸಾಚಿ ಜೊತೆ ಬದುಕೆ ಸಾಧ್ಯ ಇಲ್ಲ. ಸ್ನೇಹಳಂತ ಒಳ್ಳೆ ಗೆಳತಿ ಇದ್ದರೆ ಸಾಕು, ಎಲ್ಲನೂ ಆರಾಮವಾಗಿ ಸಾಗುತ್ತೆ. ನಿನ್ನ ಮಾತು ಮುಗಿದಿದ್ರೆ ನಾನು ಹೊರಡ್ತೀನಿ, ಲೇಟ್ ಆಗ್ತಿದೆ ಎಂದವ ತನ್ನ ಮಾತುಗಳಿಂದ ಪಲ್ಲವಿಯ ಮನಸ್ಸನ್ನು ಇನ್ನೂ ಘಾಸಿಗೊಳಿಸಿದ್ದ. ಅವಳೇ ನಿರ್ಧರಿಸಿ ಬಿಟ್ಟಳು ಇನ್ನು ಅವನ ಜೊತೆ ಬಾಳುವುದು ವ್ಯರ್ಥವೆಂದು. ಅವನನ್ನು ತೊರೆಯಲು ನಿರ್ಧರಿಸಿ ಬಿಟ್ಟಳು. ಮನೆಯವರೆಲ್ಲರೂ ಬೆಳಗಿನ ತಿಂಡಿಗೆ ಎಂದು ಕುಳಿತರು. ಮನೋಜ್ ಬಂದವನೇ ಹೃದಾಂಶ್ ಪಕ್ಕ ಕುಳಿತುಕೊಂಡನು. ಇದೇ ಮೊದಲ ಬಾರಿಗೆ ಮನೆಯವರೆಲ್ಲರೂ ಒಂದೇ ಸಮಯಕ್ಕೆ ತಿಂಡಿಗೆ ಕುಳಿತುಕೊಂಡಿದ್ದರು. ಜಯಮ್ಮನವರು ಎಲ್ಲರಿಗೂ ಬಡಿಸಿ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತುಕೊಂಡರು. ಇನ್ನೇನು ಎಲ್ಲರೂ ತಿನ್ನಬೇಕೆನ್ನುವಷ್ಟರಲ್ಲಿ, ನಾನು ನಿಮ್ಮ ಜೊತೆ ತಿಂಡಿಗೆ ಕೂತ್ಕೊಳ್ಬಹುದಾ ಎಂಬ ಮಾತು ಕೇಳಿ ಬಂದಿತ್ತು.
ಹೃದಾಂಶ್ಗೆ ಆ ಧ್ವನಿ ಯಾರದೆಂದು ತಿಳಿಯಲು ತುಂಬ ಹೊತ್ತು ಬೇಕಾಗಿರಲಿಲ್ಲ. ತಕ್ಷಣ ಹಿಂದೆ ತಿರುಗಿ ನೋಡಿದ್ದ. ಅವನ ಜೊತೆ ಎಲ್ಲರೂ ಆ ಕಡೆ ನೋಡಿದ್ದರು. ಪುಟ್ಟ ಪುನರ್ವಿ ಅವರ ಕಣ್ಣ ಮುಂದೆ ವೀಲ್ ಚೇರ್ನಲ್ಲಿ ಕುಳಿತಿದ್ದಳು. ಎಲ್ಲರಿಗೂ ಒಂದು ಕ್ಷಣ ಆಶ್ಚರ್ಯವಾಗಿತ್ತು. ಹೃದಾಂಶ್ ಅವಳ ಬಳಿ ಓಡಿ ಹೋದವನು, ಕಾಲಡಿ ಕುಸಿದು ಕುಳಿತವನು ಅವಳನ್ನೊಮ್ಮೆ ದಿಟ್ಟಿಸಿ ನೋಡಿ ಬಾಚಿ ತಬ್ಬಿಕೊಂಡನು. ಅವನ ಒಂದು ಕಣ್ಣಿಂದ ಕಣ್ಣೀರ ಬಿಂದುವೊಂದು ಕೆನ್ನೆಯ ಮೇಲೆ ಜಾರಿ ಹೋಗಿತ್ತು. ಎಲ್ಲರೂ ಅವಳೆಡೆಗೆ ಧಾವಿಸಿ ಬಂದಿದ್ದರು. ಸುಮಾರವರು ಅಳುತ್ತಾ, ಇವತ್ತಾದ್ರೂ ನಮ್ಮ ಮೇಲೆ ಕರುಣೆ ಬಂತ ಕಂದ ಎಂದರು. ಗೌತಮ್ ಅವರು ಅವಳ ಹತ್ತಿರ ಹೋಗಿ ತಲೆ ಸವರಿದವರು, ಇನ್ಯಾವತ್ತೂ ಈ ರೀತಿ ನೋವು ಕೊಡ್ಬೇಡ ಅಮ್ಮ ಎಂದಿದ್ದರು. ಇಷ್ಟೆಲ್ಲ ಆದರೂ ಹೃದಾಂಶ್ ಅವಳನ್ನು ತಬ್ಬಿಕೊಂಡೇ ಇದ್ದ. ಶಶಿಯವರು ಮಾತ್ರ ಶಾಕ್ಗೆ ಒಳಗಾದವರಂತೆ ದೂರದಲ್ಲೇ ನಿಂತು ಅವರೆಲ್ಲರನ್ನೂ ವೀಕ್ಷಿಸುತ್ತಿದ್ದರು. ಅವರ ನಿರೀಕ್ಷೆಗೂ ಮೀರಿ ಎಲ್ಲವೂ ನಡೆದು ಹೋದಂತೆ ಭಾಸವಾಯಿತವರಿಗೆ. ಪ್ರಶಂಸ ಕಡೆಗೊಮ್ಮೆ ಕೋಪದಿಂದ ನೋಡಿದರು. ಪ್ರಶಂಸ ಅವರನ್ನು ಗಮನಿಸಲಿಲ್ಲ. ಎಲ್ಲರೂ ಪುನರ್ವಿಯನ್ನು ಸುತ್ತುವರಿಯುತ್ತಿದ್ದಂತೆ ಪ್ರಶಂಸ ನಿಧಾನಕ್ಕೆ ದೂರ ಸರಿದು ಜಯಮ್ಮನವರ ಪಕ್ಕ ಹೋಗಿ ನಿಂತುಕೊಂಡಳು. ಹೃದಾಂಶ್ ಅವಳಿಂದ ದೂರ ಸರಿದವನು ಮುದ್ದಾದ ಅವಳ ಮುಖವನ್ನು ಸವರಿದನು. ನನಗೆ ಹಸಿವಾಗ್ತಿದೆ, ತಿಂಡಿ ತಿನ್ನೋಣ್ವಾ ಎಂದು ಪುನರ್ವಿ ಮುದ್ದಾಗಿ ಹೇಳಿದ್ದಳು. ಹೃದಾಂಶ್ ನಕ್ಕು ಅವಳನ್ನು ಅಂಗಾತವಾಗಿ ಎತ್ತಿಕೊಂಡು ಚೇರ್ ಮೇಲೆ ಕೂರಿಸಿ ತಟ್ಟೆಯಲ್ಲಿದ್ದ ತಿಂಡಿಯನ್ನು ಅವನೇ ತನ್ನ ಕೈಯಾರೆ ತಿನ್ನಿಸತೊಡಗಿದನು. ಪುನರ್ವಿಗೆ ಮೊದಲ ಬಾರಿಗೆ ತಾನು ಇಷ್ಟೊಂದು ರುಚಿಯಾದ ತಿಂಡಿ ತಿನ್ನುತ್ತಿರುವೆನೆಂದೆನಿಸುತ್ತಿತ್ತು. ಅಣ್ಣ, ತುಂಬ ದಿನಗಳೇ ಆಗಿತ್ತು ನಿನ್ನನ್ನು ನೋಡಿ ಎಂದು ಮನೋಜ್ ಬೇಸರದಿಂದ ನುಡಿದಿದ್ದ. ಹೃದಾಂಶ್ ಅವನ ಕಡೆಗೊಮ್ಮೆ ನೋಡಿ ನಕ್ಕವನು ಪುನರ್ವಿಗೆ ತಿನ್ನಿಸುತ್ತಿದ್ದ. ಎಲ್ಲರೂ ಪುನರ್ವಿ ಜೊತೆಗೆ ತಿಂಡಿ ಮುಗಿಸಿದ್ದರು. ಆದರೆ ಶಶಿಯವರಿಗೆ ಒಂದು ತುತ್ತು ತಿನ್ನಲಾಗಲಿಲ್ಲ. ಪುನರ್ವಿ ಅವರ ಕಡೆ ನೋಡಿ ಗೆಲುವಿನ ನಗೆ ಬೀರಿದ್ದಳು. ಇಷ್ಟೆಲ್ಲ ಮಾಡಿದ ಪ್ರಶಂಸ ಕಡೆ ಯಾರ ಗಮನವೂ ಹೋಗಿರಲಿಲ್ಲ. ಅವಳದನ್ನು ಬಯಸಿಯೂ ಇರಲಿಲ್ಲ. ಹಾಗಾಗಿ ಜಯಮ್ಮನವರ ಪಕ್ಕ ಹೋಗಿ ನಿಂತಿದ್ದಳು. ಈ ಮನೆಯವರು ಇಷ್ಟೊಂದು ಖುಷಿಯಾಗಿರೋದು ಇವತ್ತೇ ನೋಡ್ತಾ ಇರೋದು ನಾನು ಎಂದು ಜಯಮ್ಮ ಪ್ರಶಂಸ ಕಡೆ ನೋಡಿದ್ದರು. ಅವಳ ಕಡೆಯಿಂದ ನಗು ಮಾತ್ರವೇ ಉತ್ತರವಾಗಿತ್ತು. ಎಲ್ಲರ ಜೊತೆ ಸಂತೋಷದಿಂದ ಬೆರೆತ ಪುನರ್ವಿಗೆ ಪ್ರಶಂಸಳ ಇಲ್ಲದಿರುವಿಕೆ ತಿಳಿಯಲೇ ಇಲ್ಲ. ಅವಳ ನೆನಪಾಗಿ ಸುತ್ತಮುತ್ತ ನೋಡಿದ್ದಳು. ಪ್ರಶಂಸ ಅಷ್ಟರಲ್ಲಾಗಲೇ ಜಯಮ್ಮನವರ ಜೊತೆ ಅಡುಗೆ ಮನೆಯೊಳಗೆ ಹೊಕ್ಕು ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು. ಯಾರನ್ನಮ್ಮ ಹುಡುಕುತ್ತಾ ಇದ್ದೀಯಾ ಎಂದ ಸುಮಾರವರು ಅವಳ ಹುಡುಕುವಿಕೆ ಗಮನಿಸಿ ಕೇಳಿದ್ದರು. ಹಂಸ ಎಂದಳು ಅವರ ಕಡೆ ನೋಡದೆಯೇ. ಹೃದಾಂಶ್ ಮಂಡಿಯೂರಿ ಕುಳಿತವನು ಅವಳ ಕಡೆ ನೋಡಿ, ಪುಟ್ಟ, ಯಾರು ಅವರು ಎಂದು ಕೇಳಿದಾಗ ಪುನರ್ವಿ ಅವನ ಕಡೆ ನೋಡಿ, ಪಪ್ಪ, ಹೇಳ್ತೀನಿ, ಹಂಸ ಎಂದು ಜೋರಾಗಿ ಕರೆದಳು. ಅಡುಗೆ ಮನೆಯಲ್ಲಿದ್ದ ಪ್ರಶಂಸಳಿಗೆ ಅವಳು ಕರೆಯುವುದು ಕೇಳಿಸಿ ಹೊರಬಂದು ಎಲ್ಲರೆದುರು ಬಂದು ನಿಂತಳು. ಮೊದಲ ಬಾರಿಗೆ ಹೃದಾಂಶ್ ಕಣ್ಣಿಗೆ ಬಿದ್ದಿದ್ದಳು. ಅವಳು ಮಾತ್ರ ಅವನೆಡೆಗೆ ನೋಡುವ ಪ್ರಯತ್ನ ಮಾಡಲಿಲ್ಲ. ಎಲ್ಲರೆದುರು ತಲೆ ತಗ್ಗಿಸಿ ಕೈ ಮುಗಿದು ನಿಂತವಳು, ದಯವಿಟ್ಟು ನನ್ನ ಕ್ಷಮಿಸಿ, ಯಾರ ಅಪ್ಪಣೆಯೂ ಇಲ್ಲದೆ ಪುನರ್ವಿ ಪುಟ್ಟನ ಹೊರಗಡೆ ಕರೆದುಕೊಂಡು ಬಂದಿರೋದಕ್ಕೆ ಎಂದಿದ್ದಳು. ಮೊದಲ ಬಾರಿಗೆ ಅಷ್ಟೊಂದು ಮಾತನಾಡಿದ್ದಳವಳು. ಎಲ್ಲರಿಗೂ ಅವಳ ಧ್ವನಿ ಸಂಗೀತದಂತೆ ಕೇಳಿಸಿತು. ಮುಂದಕ್ಕೆ ಅವಳು ಮಾತನಾಡಿದರೂ ಬೇಡ ಎನ್ನಲಾರೆವು ಎಂಬಂತೆ ಅವಳ ಮಾತಿಗೆ ಎಲ್ಲರೂ ಕಿವಿಯಾಗಿದ್ದರು. ಹೃದಾಂಶ್ ಮೊದಲ ಬಾರಿಗೆ ಅವಳನ್ನು ನೋಡಿದವ ಎದ್ದು ನಿಂತಿದ್ದ. ಅವಳು ಹಾಕಿರುವ ನೀಲಿ ಬಣ್ಣದ ಅನಾರ್ಕಲಿ ಡ್ರೆಸ್, ಬಿಳಿ ಹಾಲಿನ ಮೈ ಬಣ್ಣ, ಅವಳದು ನೀಲ ಕೇಶರಾಶಿ, ಹಾರಾಡುವ ಮುಂಗುರುಳು, ಚಿಕ್ಕ ಮುಖ, ಬೈತಲೆಯಲ್ಲಿದ್ದ ಕುಂಕುಮ, ತೀಡಿದ ಹುಬ್ಬುಗಳ ಮಧ್ಯೆ ಕೆಂಪು ಬಣ್ಣದ ಬಿಂದಿ, ಅಗಲವಾದ ಗಾಜಿನ ಕಣ್ಣು, ತೆಳುವಾಗಿ ಹಾಕಿದ್ದ ಕಾಡಿಗೆ ಅವಳ ಕಣ್ಣುಗಳು, ಪಟಪಟನೆ ಹೊಡೆಯುತ್ತಿರುವ ರೆಪ್ಪೆಗಳು ಆ ಕಣ್ಣುಗಳನ್ನು ಮತ್ತೆ ನೋಡುವಂತೆ ಮಾಡುತ್ತಿತ್ತು. ಹೂವಿನ ಎಸಳಿನಂತಿರೋ ಕೆಂಪಾದ ತುಟಿಗಳು, ಮುತ್ತುಗಳನ್ನೇ ಪೋಣಿಸಿದಂತೆ ಕಂಡರೂ ಕಾಣಿಸದಿರೋ ಹಲ್ಲುಗಳು ಅವಳ ಮೌನವನ್ನು ಸಾರಿ ಹೇಳುತ್ತಿತ್ತು. ಕುತ್ತಿಗೆಯಲ್ಲಿ ಒಂದು ಎಳೆಯ ಚಿನ್ನದ ಸರ, ಜೊತೆಗೆ ಇರೋ ಅವಳ ಮಾಂಗಲ್ಯ ಸರ ಅವಳ ಮುಖದ ಅಂದವನ್ನು ಇನ್ನೂ ಹೆಚ್ಚಿಸಿದೆಯೇನೋ ಎಂಬಂತೆ ಕಾಣುತ್ತಿತ್ತು. ಎಂಥವರ ಹೃದಯ ಒಂದು ಕ್ಷಣ ನಡುಗಿದಂತನಿಸುತ್ತಿತ್ತು. ಅವಳ ಅಂದಕ್ಕೆ ಹೃದಾಂಶ್ಗೆ ಒಂದು ಬಾರಿ ಹೃದಯ ನೋವಾದಂಥ ಅನುಭವ.
ಪುನರ್ವಿ ಅವನ ಕೈ ಹಿಡಿದು ವಾಸ್ತವಕ್ಕೆ ಕರೆತಂದಿದ್ದಳು. ಗೌತಮ್ ಅವರಿಗೆ ಅವಳ ಮಾತು ಖುಷಿ ಕೊಟ್ಟಿತ್ತು. ತನ್ನ ತಪ್ಪಿಲ್ಲದೆ ಹೋದರೂ ಎಲ್ಲರೆದುರು ವಿನಮ್ರವಾಗಿ ಕ್ಷಮೆ ಕೇಳಿದ್ದರಿಂದ ಅವರ ಮನಸ್ಸಿಗೆ ಹಿಡಿಸಿಬಿಟ್ಟಳು. ಶಶಿಯವರಿಗೆ ಇದೆಲ್ಲ ಹೇಗಾಯಿತು ಎಂಬ ಆಶ್ಚರ್ಯವಾಗಿದ್ದರು. ಹೇಗಿದ್ದರೂ ಮನೆ ಬಿಟ್ಟು ಹೋಗುವವಳಲ್ಲವಾ, ಒಂದು ದಿವಸದ ಮಟ್ಟಿಗೆ ಸಂತೋಷ ಪಡಲಿ ಎಂದು ಮನದಲ್ಲೇ ಮಂಡಿಗೆ ಮುರಿದವರು ತಾನೂ ಖುಷಿಯಾಗಿರುವೆಂಬಂತೆ ನಟಿಸಿದರು. ಪುನರ್ವಿ ಹೃದಾಂಶ್ ಕಡೆ ನೋಡಿ, ಪಪ್ಪ, ನೀವೆಲ್ಲ ನನ್ನ ಎಷ್ಟು ಪ್ರೀತಿಸ್ತೀರಾ, ಇಷ್ಟಪಡ್ತೀರಾ ಅಂತ ತೋರಿಸ್ತೀನಿ ಅಂತ ಹೊರಗಡೆ ಕರ್ಕೊಂಡು ಬಂದಿದ್ದು. ನಾನು ನಂಬಲೇ ಇಲ್ಲ. ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅರ್ಥ ಆಯಿತು. ಸಾರಿ ಪಪ್ಪ ಎಂದು ಮುದ್ದಾಗಿ ಹೇಳಿದಾಗ ಅವಳೆಡೆಗೆ ಬಾಗಿ ಹೂ ಮೊತ್ತೊಂದ ನೀಡಿ ನಕ್ಕು ಅವಳ ತಲೆ ನೆವರಿಸಿದ. ಪುನರ್ವಿ ಹಂಸ ಕಡೆ ನೋಡಿ, ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀರಾ ಎಂದಾಗ ಪ್ರಶಂಸಾ ಅವಳ ಹತ್ತಿರ ಬರುವ ಮುನ್ನವೇ ಹೃದಾಂಶ್ ಅವಳನ್ನೆತ್ತಿಕೊಂಡು ರೂಮಿಗೆ ಹೊರಟಿದ್ದ. ಪ್ರಶಂಸಾ ಪುನರ್ವಿಯನ್ನ ಎತ್ತಿರುವ ಕೈಯನ್ನು ಗಮನಿಸಿ ಅಲ್ಲೇ ನಿಂತಳು. ಮನೋಜ್ ವಾಚ್ ಕಡೆಗೊಮ್ಮೆ ನೋಡಿದವನು ಹಾಸ್ಪಿಟಲ್ ಕಡೆಗೆ ನಡೆದರೆ ಶಶಿಯವರು ಮನದಲ್ಲೇ ಅವರ ಮೇಲೆ ಕೋಪಗೊಂಡವರು ತಮ್ಮ ರೂಮಿಗೆ ಹೊರಟು ಹೋದರು. ಗೌತಮ್ ಅವರು ಮತ್ತು ಸುಮಾರವರು ಮಗ ಮತ್ತು ಮೊಮ್ಮಗಳು ಜೊತೆಯಾಗಿ ನಗುತ್ತಾ ಹೋಗುತ್ತಿರುವುದನ್ನು ನೋಡುತ್ತಾ ಕಣ್ಣು ತುಂಬಿಕೊಂಡರು. ಹೃದಾಂಶ್ ಪುನರ್ವಿಯನ್ನು ರೂಮಿಗೆ ಕರೆತಂದು ಮಲಗಿಸಿದವನು ಸ್ವಚ್ಛಗೊಂಡಿದ್ದ ರೂಮನ್ನು ಪರಿಶೀಲಿಸಿದನು. ಮೊದಲ ಬಾರಿ ಇಷ್ಟೊಂದು ಸ್ವಚ್ಛವಾಗಿದೆ ಎಂದೆನಿಸಿತ್ತು. ಹಂಸ ಎಲ್ಲ ಕ್ಲೀನ್ ಮಾಡಿರೋದು ಚೆನ್ನಾಗಾಗಿದೆ ಅಲ್ವಾ ಎಂದು ಪುನರ್ವಿ ಅವನು ಕೇಳದೆಯೇ ಉತ್ತರ ನೀಡಿದ್ದಳು. ಅವನು ಪ್ರತಿಕ್ರಿಯೆ ನೀಡಲಾಗದೆ ನಕ್ಕು ಅಲ್ಲಿಂದ ಹೊರ ನಡೆದ. ಪ್ರಶಂಸಾ ಜಯಮ್ಮನವರ ಬಳಿ ಬಂದಾಗ ಅವರು ಅವಳ ತಲೆ ನೆವರಿಸಿ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ, ನಿಮ್ಮನ್ನ ದೇವರು ಚೆನ್ನಾಗಿ ಇಟ್ಟಿರಲಿ ಎಂದು ಬರುತ್ತಿರುವ ಕಣ್ಣೀರು ಒರೆಸಿ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು. ರಾತ್ರಿ ರೂಮಿನಲ್ಲಿ ಗೌತಮ್ ಅವರು ಅತ್ತಿಂದಿತ್ತ ಓಡಾಡುತ್ತಾ ಇರುವುದನ್ನು ನೋಡಿದ ಸುಮಾರವರು, ಯಾಕ್ರಿ ನಿದ್ದೆ ಬರ್ತಾ ಇಲ್ವಾ ಎಂದು ಕೇಳಿದರು. ಗೌತಮ್ ಅವರು ಅವರ ಕಡೆ ನೋಡಿ, ಆ ಹುಡುಗಿ ಬಗ್ಗೆ ಯೋಚಿಸ್ತಾ ಇದ್ದೆ ಕಣೆ, ನಾವು ಅವಳಿಗೆ ಎಷ್ಟೇ ನೋವು ಕೊಟ್ಟರೂ ಅದನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನಮಗೆ ಒಳ್ಳೆಯದನ್ನೇ ಬಯಸಿದ್ದಾಳೆ ಅಲ್ವಾ ಎಂದು ಅವರ ಮುಖ ನೋಡಿದಾಗ ಸುಮಾರವರು ಏನೂ ಹೇಳದೆ ಮೌನವಾಗಿ ನಿಂತರು. ರೀ, ಇಷ್ಟು ಬೇಗ ಸಂತೋಷ ಪಡುವುದು ಒಳ್ಳೆಯದಲ್ಲ ಅನಿಸುತ್ತೆ. ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಹೊತ್ತಾಯಿತು, ಮಲ್ಕೊಳ್ಳಿ ಎಂದು ಹೋಗಿ ಮಲಗಿದಾಗ ಗೌತಮ್ ಅವರಿಗೂ ಅವರ ಮಾತು ಸರಿ ಎಂದೆನಿಸಿ ಹೋಗಿ ಅವರ ಪಕ್ಕ ಮಲಗಿಕೊಂಡರು. ಆ ಮನೆಯಲ್ಲಿ ಗೌತಮ್ ಅವರಿಗಾದರೂ ಪ್ರಶಂಸಾ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡುವುದರಲ್ಲಿತ್ತು. ಸುಮಾರವರ ಮಾತಿನಿಂದ ಅದು ಇಲ್ಲವಾಯಿತು. ಮರುದಿವಸ ಮನೋಜ್ ಪಲ್ಲವಿ ಹೇಳುವ ಮೊದಲೇ ಹೊರಟು ಹೋಗಿದ್ದನು. ಬೆಳಗ್ಗೆ ಎದ್ದವಳಿಗೆ ಇವತ್ತಾದರೂ ತಾನೇ ಬೇಕೆಂದು ಹೇಳುವನೆಂದು ನಂಬಿದ್ದವಳಿಗೆ ಅವನ ಇಲ್ಲದಿರುವಿಕೆ ಇನ್ನೂ ನೋವುಂಟು ಮಾಡಿತ್ತು. ಫ್ರೆಶ್ ಆಗಿ ಬಂದು ತನ್ನ ಬಟ್ಟೆಯನ್ನೆಲ್ಲ ತನ್ನ ಸೂಟ್ಕೇಸ್ಗೆ ತುಂಬಿದವಳು ಅವನು ಬಂದ ನಂತರವೇ ಹೊರಡುವುದೆಂದು ನಿರ್ಧರಿಸಿದಳು. ಶಶಿ ಅವರು ಇದನ್ನು ಮರೆಯಲ್ಲಿ ನಿಂತು ನೋಡಿದ್ದರು. ಅವರಿಗಂತೂ ಹೇಳತೀರದ ಸಂತಸವಾಗಿತ್ತು. ಅಡುಗೆ ಮನೆಗೆ ಹೋದವರು ಜಯಮ್ಮನವರ ಬಳಿ ಪಾಯಸ ಮಾಡಬೇಕೆಂದು ಆಗ್ರಹಿಸಿದರು. ಜಯಮ್ಮನವರಿಗೂ ತಿಳಿಯಲಿಲ್ಲ ಇದು ಯಾವುದರ ಕಾರಣಕ್ಕೆಂದು. ಆದರೆ ಪ್ರಶ್ನೆ ಮಾಡಲಾದೀತೆ. ಒಂದು ವೇಳೆ ಮಾಡಿದರೂ ಸರಿಯಾದ ಉತ್ತರ ಬರಬಹುದೆಂದೆನಿಸಲಿಲ್ಲ. ಪ್ರಶಂಸಾ ಪುನರ್ವಿಯ ರೂಮನ್ನು ಸ್ವಚ್ಛಗೊಳಿಸಿದವಳು ಮಂಕಾಗಿದ್ದ ಅವಳ ಕಡೆ ನೋಡಿ, ಯಾಕೆ ಪುಟ್ಟ ಇಷ್ಟೊಂದು ಸಪ್ಪಗಿದ್ದೀಯಾ ಎಂದಳು. ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿದೆ. ಹೌದಾ, ಏನು ಬೇಕು ಹೇಳು, ನಾನು ಮಾಡಿಕೊಡ್ತೀನಿ. ನನಗೆ ಕೇಕ್ ಅಂದರೆ ತುಂಬ ಇಷ್ಟ. ಆದರೆ ಶಶಿ ಅಜ್ಜಿ ಯಾವುದೂ ತಿನ್ನೋಕ್ಕೆ ಬಿಡ್ತಾ ಇರಲಿಲ್ಲ ಎಂದು ಬೇಸರದಿಂದ ಹೇಳಿದಾಗ ಪ್ರಶಂಸಾ ಅವಳ ಕೆನ್ನೆ ತಟ್ಟಿ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ನಿಜವಾಗ್ಲೂ ನನಗೆ ಕೇಕೆಲ್ಲ ಮಾಡೋಕ್ಕೆ ಬರಲ್ಲ. ಜಯಮ್ಮನ ಹತ್ತಿರ ಕೇಳಿಬಿಟ್ಟು ಮಾಡಿಕೊಡ್ತೀನಿ ಎಂದು ಪ್ರಶಂಸಾ ಸಮಾಧಾನ ಪಡಿಸಿದಾಗ ಪುನರ್ವಿ ಅವಳ ಕೊರಳು ಬಳಸಿ ಅಪ್ಪಿಕೊಂಡವಳು ಥ್ಯಾಂಕ್ ಯು ಎಂದಾಗ ಪ್ರಶಂಸಾ ಅವಳ ಕೆನ್ನೆಗೆ ಮುತ್ತನ್ನಿಟ್ಟವಳು ತಬ್ಬಿಕೊಂಡಿದ್ದಳು. ಪ್ರಶಂಸಾ ಜಯಮ್ಮನವರ ಬಳಿ ಕೇಳಿದಾಗ ಅವರು ತನಗೆ ಕೇಕ್ ಮಾಡುವುದು ತಿಳಿದಿಲ್ಲವೆಂದು ಹೇಳಿದವರು ಅವರು ಅಲ್ಲೇ ಇದ್ದ ರೆಸಿಪಿ ಬುಕ್ ಹುಡುಕಿ
ಅವಳ ಕೈಗೆ ನೀಡಿ ಮಾಡುವಂತೆ ತಿಳಿಸಿದರು. ಪ್ರಶಂಸಾ ಸಂಜೆಯ ಹೊತ್ತಿಗೆ ರೆಸಿಪಿ ಬುಕ್ ನೋಡಿ ಕೇಕ್ ತಯಾರಿ ಮಾಡುವಲ್ಲಿ ಯಶಸ್ವಿಯಾದವಳು. ಅದರ ಮೇಲೆ ಕ್ರೀಮಿಂದ ಡಿಸೈನ್ ಮಾಡಿ ಪುನರ್ವಿಗೆ ಸರ್ಪ್ರೈಸ್ ಕೊಡಬೇಕೆಂದುಕೊಂಡವಳಿಗೆ ಪುನರ್ವಿ ಏನೋ ಕೇಳಿದ್ದರ ನೆನಪಾಗಿ ಔಟ್ ಹೌಸ್ಗೆ ಹೋದಳು. ಪಲ್ಲವಿ ಸೂಟ್ ಕೇಸ್ ಹೊತ್ತು ಗೌತಮ್ ಅವರು ಮತ್ತು ಸುಮಾರ್ ಅವರ ಮುಂದೆ ನಿಂತಳು. ಏನಮ್ಮ, ಸೂಟ್ ಕೇಸ್ ತಗೊಂಡು ಬಂದಿದ್ದೀಯಾ? ಮನೆಗೆ ಹೋಗ್ತಾ ಇದ್ದೀಯಾ ಎಂದು ಗೌತಮ್ ಅವರು ಪ್ರಶ್ನೆ ಮಾಡಿದರು. ಹೋಗ್ತಾ ಇದ್ದೀನಿ ಮಾವ, ಆದರೆ ವಾಪಸ್ ಬರ್ತಾ ಇಲ್ಲ ಎಂದು ಅವರ ಕಡೆ ನೋಡದೆಯೇ ಹೇಳಿದಳು. ಸುಮಾರ್ ಅವರು ಗಾಬರಿಯಿಂದ ಯಾಕಮ್ಮ, ಏನಾಯಿತು ಎಂದರು. ಮೊದಲು ನಿಮ್ಮ ಮಗನನ್ನು ಬರೋದಕ್ಕೆ ಹೇಳಿ, ಆಮೇಲೆ ಎಲ್ಲ ಹೇಳ್ತೀನಿ ಎಂದು ಪಲ್ಲವಿ ಹೇಳಿದಾಗ ಗೌತಮ್ ರವರು ಮತ್ತೇನು ಮಾತನಾಡದೆ ಮನೋಜ್ ಮೊಬೈಲ್ ಕರೆ ಮಾಡಿದವರು ಈಗಲೇ ಮನೆಗೆ ಬಾ ಎಂದು ಹೇಳಿದಾಗ ಮನೋಜ್ ಏನಾಗಿರಬಹುದೆಂದು ಊಹಿಸಿದವನು ತಕ್ಷಣವೇ ಹೊರಟ. ಆಗಲೇ ರೌಂಡ್ಸ್ ಮುಗಿಸಿ ಬರುತ್ತಿದ್ದ ಹೃದಾಂಶ್ ಅವನು ಅವಸರವಾಗಿ ಹೋಗುತ್ತಿರುವುದನ್ನು ಗಮನಿಸಿದವನು ಅವನನ್ನು ಹಿಂಬಾಲಿಸಿದನು. ಮನೋಜ್ ಕಾರ್ ನಿಲ್ಲಿಸಿ ಒಳ ಬರುತ್ತಾ ಇದ್ದಂತೆ ಹೃದಾಂಶ್ ಕಾರು ನಿಂತಿತು. ಅವನು ಒಳ ಬಂದಿದ್ದ. ಸರಿ, ಈಗ್ಲಾದ್ರೂ ಹೇಳಮ್ಮ, ಏನಾಯಿತು? ಪಲ್ಲವಿ ಮನೋಜ್ ಕಡೆ ನೋಡಿದವಳು. ನಿಮ್ಮ ಮಗನಿಗೆ ನನಗಿಂತ ಫ್ರೆಂಡ್ಶಿಪ್ ಮುಖ್ಯ ಅಂತೆ. ನಾನು ಬೇಕಾ ಅಥವಾ ಅವಳು ಬೇಕಾ ಅಂತ ಕೇಳಿದಕ್ಕೆ ಅವಳೇ ಬೇಕು ಅಂತಾರೆ ಎಂದಳು. ಮನೋಜ್ ಕೋಪದಿಂದ ಅವಳ ಕೈ ಹಿಡಿದು ತನ್ನ ಕಡೆಗೆ ತಿರುಗಿಸಿದವನು, ನಿನ್ನ ಹತ್ತಿರ ಹೇಳಿದ್ದೆ ಅಲ್ವಾ ಅಪ್ಪ ಅಮ್ಮನ ಮುಂದೆ ಏನು ಹೇಳಬೇಡ ಅಂತ ಎಂದ. ಪಲ್ಲವಿ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡವಳು, ನಾನು ಹೇಳಿದ್ದೆ ಅಲ್ವಾ 2 ದಿವಸ ಟೈಮ್ ಕೊಡ್ತೀನಂತ ಎಂದು ಮುಖ ತಿರುಗಿಸಿದಳು. ಸುಮಾರ್ ಅವರು ಮನೋಜ್ ಕಡೆ ನೋಡಿ, ಮನು, ಏನೋ ಇದೆಲ್ಲ ಎಂದು ಕೇಳಿದರು. ಅಮ್ಮ, ಸ್ನೇಹ ಬಗ್ಗೆ ಹೇಳ್ತಾ ಇದ್ದಾಳೆ. ಅಮ್ಮ, ನಾನು ಮತ್ತು ಅವಳು ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಎಷ್ಟೇ ನಾನು ಹೇಳಿದ್ರು ಇವಳು ನಂಬ್ತಾ ಇಲ್ಲ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾಳೆ. ನೀವಾದ್ರೂ ಇವಳಿಗೆ ಅರ್ಥ ಮಾಡಿಸಿ ಎಂದ ಅಸಹಾಯಕತೆಯಿಂದ. ಗೌತಮ ಅವರು ಉಸಿರು ಹೊರದಬ್ಬಿ, ನೋಡಮ್ಮ, ಅವರಿಬ್ಬರು ಚಿಕ್ಕಂದಿನಿಂದಲೇ ಸ್ನೇಹಿತರು. ಅವರಿಬ್ಬರ ಮಧ್ಯೆ ಅಂತಹದ್ದೇನೂ ಇಲ್ಲ. ನೀನು ಸುಮ್ಮನೆ ಇಷ್ಟು ಚಿಕ್ಕ ವಿಷಯಕ್ಕೆ ಜಗಳ ಆಡೋದು ಸರಿಯಲ್ಲ. ಒಳಗೆ ಹೋಗಿ ಕೆಲಸ ಏನಿದೆಯೋ ನೋಡ್ಕೋ ಎಂದರು. ಹೌದಮ್ಮ, ನಿನ್ನ ಮಾವ ಹೇಳ್ತಾ ಇರೋದು ನಿಜ. ಅಂತಹದ್ದೇನೂ ಇಲ್ಲ. ಅವರಿಬ್ಬರು ಒಳ್ಳೆಯ ಗೆಳೆಯರು ಎಂದು ಸುಮಾರ್ ಅವರು ಅವರ ಮಾತಿಗೆ ದನಿಗೂಡಿಸಿದರು. ನನಗೆ ಮೊದಲೇ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಮಗನನ್ನ ನೀವು ಬಿಟ್ಟು ಕೊಡೋಕೆ ಸಾಧ್ಯನಾ? ಮದುವೆಯಾದಾಗಿನಿಂದ ಇದೇ ಕತೆ. ಹೆಂಡತಿ ಅನ್ನೋ ಜೀವ ಇದೆ ಅನ್ನೋದನ್ನ ಮರೆತು ಜೀವಿಸ್ತಾ ಇದ್ದಾರೆ. ಮದುವೆಯಾಗಿದೆ ಅನ್ನೋದು ಬಿಟ್ರೆ ಬೇರೆ ಏನೂ ಆಗಿಲ್ಲ ಎಂದು ಪಲ್ಲವಿ ಮನೆಯವರ ಮುಂದೆ ಏನನ್ನು ಮುಚ್ಚಿಡದೆ ಹೇಳಿದಾಗ ಮನೋಜ್ ಕೋಪಗೊಂಡವನು ಅವಳ ಕಪಾಳಕ್ಕೆ ಬಾರಿಸಿ, ಇನ್ನು ಒಂದು ಮಾತು ಆಡಿದ್ರೆ ಹುಷಾರ್. ಬರೀ ನಾನು ಒಬ್ಬನೇ ತಪ್ಪು ಮಾಡಿರೋದಾ? ನಿನ್ನದೇನೂ ತಪ್ಪು ಇಲ್ವಾ? ಪ್ರತಿದಿನ ಕೋಪ, ಒಂದೊಂದು ವಿಚಾರ ಹಿಡಿದು ಕೂತಿರ್ತಾ ಇದ್ದೆ ಎಂದ. ಹೃದಾಂಶ್ ಅವರ ಜಗಳ ನೋಡಲಾಗದೆ ಒಂದೆಡೆ ಹೋಗಿ ಕುಳಿತುಕೊಂಡ. ಪಲ್ಲವಿ ತನ್ನ ಕೆಂಪಾದ ಕೆನ್ನೆಯನ್ನು ಹಿಡಿದು ಅಳುತ್ತಾ, ನನ್ನ ಅಪ್ಪ ಅಮ್ಮನೇ ನನ್ನ ಮೇಲೆ ಕೈ ಮಾಡಿರಲಿಲ್ಲ, ಆದರೆ ನೀವು ನನ್ನ ಮೇಲೆ ಕೈ ಮಾಡಿದ್ರಿ. ಇನ್ನು ಒಂದು ಕ್ಷಣ ನಾನು ಈ ಮನೆಯಲ್ಲಿ ಇರಲ್ಲ, ಹೋಗ್ತೀನಿ ಎಂದು ಹೇಳಿದಾಗ ಮನೋಜ್ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಹೋಗೆ ಎಂದು ಇಡೀ ಮನೆಗೆ ಕೇಳಿಸುವಂತೆ ಕಿರುಚಿ ಹೇಳಿದ್ದ. ಸುಮಾರವರು ಅವಳ ಬಳಿ ಬಂದವರು, ನೋಡಮ್ಮ, ಏನೋ ತಪ್ಪಾಗಿದೆ, ಒಂದು 5 ನಿಮಿಷ ಕೂತ್ಕೊಂಡು ಮಾತನಾಡೋಣ ಬಾ ಎಂದು ಅವಳ ಕೈ ಹಿಡಿದಾಗ ಅವಳು ಕೈ ಬಿಡಿಸಿಕೊಂಡವಳು, ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲಿ ಇದ್ರೆ ಯಾವ ಅರ್ಥನೂ ಇಲ್ಲ. ಈ ಮನೆಯಲ್ಲಿ ನನ್ನ ಮಾತುಗಳಿಗಾಗ್ಲಿ ಭಾವನೆಗಳಿಗಾಗ್ಲಿ ಬೆಲೆ ಇಲ್ಲ ಅಂದಮೇಲೆ ಯಾಕಿರಬೇಕು? ನೀವೆಲ್ಲ ನಿಮ್ಮ ಮಗನ ಮಾತನ್ನ ನಂಬಿ ಅವರ ಜೊತೆ ಚೆನ್ನಾಗಿರಿ ಎಂದವಳು ಹೊರಟಳು. ಗೌತಮ ಅವರು ಏನು ಮಾಡುವುದೆಂದು ತಿಳಿಯದೆ ಕುಸಿದು ಕುಳಿತರು. ಸುಮಾರವರು ಇತ್ತ ಮಗನ ಕೋಪವನ್ನು ನಿಯಂತ್ರಿಸಲಾಗದೆ, ಅತ್ತ ಸೊಸೆ ಮನೆ ಬಿಟ್ಟು ಹೋಗುತ್ತಿರುವುದನ್ನು ನೋಡಲಾಗದೆ ಗೊಂದಲದಲ್ಲಿ ನಿಂತುಕೊಂಡಿದ್ದರು. ಪಲ್ಲವಿ ತನ್ನ ಕಾಲನ್ನು ಹೊಸ್ತಿಲಿನ ಹೊರಗಡೆ ಇಡಬೇಕೆಂದು ನೋಡಿದಾಗ ಅವಳೇ ದೂರು ಬಂದು ನಿಂತಿರುವವರನ್ನು ನೋಡಿ ತನ್ನ ಕಾಲನ್ನು ಹಿಂದಕ್ಕಿಕ್ಕಿ ಅವರನ್ನೇ ನೋಡತೊಡಗಿದಳು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.